ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದನ್ನು ನಾವು ತಿಳಿಯೋಣ. ಅದಕ್ಕೂ ಮುನ್ನ ಇನ್ನೂ ಕೂಡ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಶ್ರೇಷ್ಠನ ಮದುವೆ ಸಂಭ್ರಮದಲ್ಲಿದ್ದರೆ ತಾಂಡವ್ ಕೂಡ ಮನೆಯಿಂದ ಎಸ್ಕೇಪ್ ಆಗಿ ಆಟೋ ಮೂಲಕ ಚೌಟ್ರಿಯನ್ನು ತಲುಪಿದ್ದಾನೆ. ಚೌಟ್ರಿಗೆ ಬಂದಂತಹ ಸಮಯದಲ್ಲಿ ವೆಡ್ಡಿಂಗ್ ಪ್ಲಾನರ್ವನ್ನು ನೋಡಿ, ಯಾರೇ ನೀವು, ಯಾಕ್ರಿ ಬಂದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ, ಇಲ್ಲಿ ಮದುವೆ ನಡೀತಿದೆಯಲ್ಲ ಅದಕ್ಕೆ ಬಂದಿದ್ದೀನಿ ಅಂತ ತಾಂಡವ್ ಹೇಳಿದಾಗ, ಇಲ್ಲಿ ಯಾವುದೂ ಮದುವೆ ನಡೀತಿಲ್ಲ ಕಣ್ರಿ, ನೀವು ಯಾಕ್ರಿ ಬರ್ತೀರಾ, ಮದುವೆನೂ ಇಲ್ಲ ಎಂಥದೂ ಇಲ್ಲ ಅಂತ ಹೇಳಿದಾಗ ಇದರಿಂದ ತಾಂಡವ್ ತುಂಬ ಕೋಪಗೊಂಡು ನಾನೇ ಕಣೋ ಮದುವೆ ಗಂಡು, ನನಗೆ ಸುಳ್ಳು ಹೇಳ್ತೀಯ ನೀನು ಅಂತ ಹೇಳ್ತಾನೆ. ಆಗ ಸಾರಿ ಸರ್, ಗೊತ್ತಾಗಲಿಲ್ಲ, ಈ ಥರ ಎಲ್ಲ ಆಗ್ಬಿಟ್ಟಿದೆ, ಸಾರಿ ಸರ್, ನಿಮ್ಮ ವೆಲ್ಕಮ್ಗಾಗಿ ನಾವೆಲ್ಲ ವೆಯ್ಟ್ ಮಾಡ್ತಿದ್ದೇವೆ ಸರ್, ನಿಮ್ಗೆ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತೀವಿ ಸರ್ ಅಂತ ಒಳಗಡೆ ಕರೆದುಕೊಂಡು ಹೋಗ್ತಾನೆ. ಇದೇ ಸಂದರ್ಭದಲ್ಲಿ ಅವರ ಎದುರಿಗೆ ಶ್ರೇಷ್ಠ ತಂದೆ ತಾಯಿ ಇಬ್ಬರು ಕೂಡ ಸಿಗ್ತಾರೆ. ಆಗ ಅವರನ್ನು ನೋಡಿ ತಾಂಡವ್ ಸ್ಮೈಲ್ ಮಾಡಿದಾಗ, ಏನಪ್ಪ ನೀನು ಈ ಥರ ಚೆನ್ನಾಗಿದ್ದೀರಾ ಅತ್ತೆ ಮಾವ ಎಂದು ತಾಂಡವ್ ಕೇಳಿದಾಗ, ನನ್ನ ಚೆಂದ ಹಂಗಿರಲಿ ಕಣಪ್ಪ, ನೀನು ಮಾಡ್ತಿರೋದಾದ್ರೂ ಒಂದು ಸರಾದರೂ ಸರಿಯಾಗಿದೆಯಾ, ನೀನು ಮೊದಲೇ ಮದುವೆ ಆಗಿರೋನು, ಆಲ್ರೆಡಿ ನಿನಗೆ ಮಕ್ಕಳಿವೆ, ನನ್ನ ಮಗಳ ಬಾಳಲ್ಲಿ ಯಾಕಪ್ಪ ಆಟ ಆಡ್ತಿದ್ದೀಯಾ ಅಂತ ಕೇಳ್ತಾರೆ. ಆಗ ಇಲ್ಲ ಅತ್ತೆ, ನಾನೇನು ಮಾಡ್ತಾಯಿಲ್ಲ, ನಾನೆಲ್ಲ ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ಅಂದಾಗ, ನೀ ಹೇಳೋದು ಬೇಡ ಕೇಳೋದು ಬೇಡ, ಎಲ್ಲೇ ಮದುವೆ ಆದಮೇಲೆ ಇನ್ನೇನಪ್ಪ ಉಳಿದಿದೆ, ಮದುವೆ ಆಗ್ಬಿಟ್ರೆ ನನ್ನ ಮಗಳ ಬಾಳ ನಾವೇ ಕಣ್ಣಾರೆ ನೋಡಿ ಕೈಯಾರೆ ಹಾಳು ಮಾಡ್ದಾಗ ಆಗೋದಿಲ್ವಾ, ಇರು, ನಿನಗೆ ಹಿಂಗೆಲ್ಲ ಹೇಳಿದ್ರೆ ಸರಿ ಇರಲ್ಲ, ನಮ್ಮ ಕಡೆಯವರೊಬ್ರು ಇದ್ದಾರೆ, ಅವ್ರು ಬಂದರೆ ನಿನಗೆಲ್ಲನೂ ಸರಿ ಮಾಡ್ತಾರೆ ಅಂತ ಹೇಳ್ತಾರೆ. ಆಗ ಯಾರಿರ್ಬೋದು ಅಂತ ತಾಂಡವ್ ಮನದಲ್ಲೇ ಗಾಬರಿ ಆಗ್ತಾನೆ. ಅದೇ ಸಂದರ್ಭದಲ್ಲಿ ಕುಸುಮಾಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಕುಸುಮ ಅವರೇ, ಇಲ್ಲಿ ಮದುವೆ ಗಂಡು ನಮ್ಮ ಹತ್ರನೇ ಇದ್ದಾನೆ, ನಮ್ಮ ಹತ್ರನೇ ಮಾತಾಡ್ತಿದ್ದಾನೆ, ಪ್ಲೀಸ್ ಬನ್ನಿ ಎಂದು ಹೇಳ್ತಾನೆ. ಅದೇ ಸಂದರ್ಭದಲ್ಲಿ ಹೇಳಿದಾಗ ಅವರು, ನಾನು ಅಲ್ಲೇ ಬರ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ ನೀವು ಎಂದು ಶ್ರೇಷ್ಠ ಅಪ್ಪ ಅಮ್ಮನಿಗೆ ಕುಸುಮ ಹೇಳ್ತಾಳೆ. ಅದೇ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಲಕ್ಷ್ಮಿಯನ್ನು ಕರೆದು, ಬಾ ಲಕ್ಷ್ಮಿ, ಮದುವೆ ಗಂಡು ಆಲ್ರೆಡಿ ಅಲ್ಲೇ ಇದ್ದಾನೆ, ನಾವು ಇಲ್ಲೆಲ್ಲ ಹುಡುಕ್ತಾ ಇದ್ದೀವಿ, ಇಲ್ಲೆಲ್ಲ ಹುಡುಕರು ಸಿಗೋದಿಲ್ಲ, ಆಲ್ರೆಡಿ ಶ್ರೇಷ್ಠ ಅಪ್ಪ ಅಮ್ಮನ ಜೊತೆ ಅವನು ಮಾತಾಡ್ತಾ ಇದ್ದಾನಂತೆ, ಬಾ ಹೋಗೋಣ, ಏನಾದ್ರು ಮಾಡಿ ಈ ಮದುವೆನೇ ನಿಲ್ಲಿಸೋಣ, ಮತ್ತು ಅದೇ ಕುಟುಂಬಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋದಾಗುತ್ತೆ ಲಕ್ಷ್ಮಿ ಎಂದು ಹೇಳ್ತಾರೆ. ಅತ್ತೆ ಬನ್ನಿ ಅತ್ತೆ ಎಂದು ಇಬ್ಬರು ಕೂಡ ತಾಂಡವನ್ನು ನೋಡೋಕೆ ಹೋಗ್ತಾಳೆ. ಅಲ್ಲಿ ದೂರದಿಂದಲೇ ತಾಂಡವ್ ನೋಡಿದ ತಕ್ಷಣ ಗಾಬರಿ ಆಗ್ತಾನೆ. ಅಯ್ಯೋ ಇದೇನಪ್ಪ, ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಮದುವೆಗೆ, ನನ್ನ ಮದುವೆಗೆ ಇವ್ರು ಯಾಕೆ ಬಂದರು, ಇವ್ರಿಗೆ ಹೆಂಗೆ ಗೊತ್ತಾಯ್ತು ಇದೆಲ್ಲ ಎಂದು ಮನದಲ್ಲಿ ಆಶ್ಚರ್ಯ ಪಡ್ತಾನೆ. ಅದ್ರ ಜೊತೆಗೆ, ಇವತ್ತೆಲ್ಲ ನನ್ನ ಕತೆ ಮುಗಿದೋಯ್ತು, ಏನಾರು ಮಾಡಿ ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು, ಈಗ ಹೇಗೆ ಮಾಡೋ ಮದುವೆ ಆಗೋದು, ಇವರೆಲ್ಲ ಇರೋದು ಇದರಿಂದ ಅಂತ ಬರ್ತಾನೆ. ಅದೇ ಸಂದರ್ಭದಲ್ಲಿ ಒಯ್ತಿರ್ಬೇಕಾದ್ರೆ ಪೇಟ ಕೂಡ ಹಾಕಿರ್ತಾನೆ. ಆಗ ಓಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಬನ್ನಿ ಎಂದು ಶ್ರೇಷ್ಠ ಅಪ್ಪ ಅಮ್ಮ ಕುಸುಮ ಮತ್ತು ಲಕ್ಷ್ಮಿಯನ್ನು ಇಬ್ಬರನ್ನು ಕೂಗುತ್ತಾಳೆ. ಆಗ ಕೂಗಿದಾಗ ಏನು ಮಾಡ್ತಾರೆ, ಇಬ್ಬರು ಕೂಡ ಬರ್ತಾ ಇದ್ದಾಗ, ಇಟ್ಕೋ ಲಕ್ಷ್ಮಿ ಅಂದಾಗ ಕುಸುಮ ಏನು ಮಾಡ್ತಾನೆ, ತಾಂಡವನ ಹಿಡ್ಕೋತಾಳೆ. ಅಂದರೆ ಹಿಂದುಗಡೆಯಿಂದ ಸ್ವಲ್ಪ ಅವನ ಕೋಟ್ ಏನು ಹಾಕಿರ್ತಾನೆ ಆ ಕೋಟ್ನ ಹಿಡ್ಕೊತಿರ್ತಾನೆ, ಆದರೂ ಬಿಡ್ಸ್ಕೊಂಡು ಹೋಗ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಲಕ್ಷ್ಮಿ, ಅತ್ತೆ ಹುಷಾರು, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರಾ, ಹುಷಾರು ಅತ್ತೆ ಹುಷಾರು ಅಂತ ಹೇಳ್ತಾರೆ. ಇಲ್ಲ ಲಕ್ಷ್ಮಿ ಇಟ್ಕೋ ಅಂತ ಅವ್ರು ಎಡಿತಿರುವ ಸಂದರ್ಭದಲ್ಲಿ ಅರ್ಧ ಮುಖ ಮಾತ್ರ ಕುಸುಮಗೆ ಕಾಣಿಸುತ್ತೆ. ಅಯ್ಯೋ ಇದೇನಪ್ಪ ಈ ಥರ ಇದೆಯಲ್ಲ, ನಮ್ಮ ತಾಂಡವ್ ಥರನೇ ಇದ್ದಾನಲ್ಲ ಅಂತ ಸ್ವಲ್ಪ ಮನಸ್ಸಿನೊಳಗೆ ಸ್ವಲ್ಪ ಬೆಚ್ಚ ಬೀಳ್ತಾಳೆ. ಅದೇ ಸಂದರ್ಭದಲ್ಲಿ ಏನಾಯ್ತದೆ, ಅವನು ಸ್ವಲ್ಪ ತಪ್ಪಿಸ್ಕೊಂಡು ಓಡ್ಬಿಡ್ತಾನೆ. ಇದೇ ಸಂದರ್ಭದಲ್ಲಿ ಇಂತಹ ವಿಚಾರ ಅಲ್ಲಿ ನಡೆದಿರೋದು ಇಬ್ಬರು ಕೂಡ ನೋಡಿ ಗಾಬರಿ ಆಗ್ತಾರೆ. ಮತ್ತು ಶ್ರೇಷ್ಠ ಅಪ್ಪ ಅಮ್ಮ ಏನು ಮಾಡೋದು ಅಂತ ಹೇಳ್ತಾರೆ. ಆದರೆ ಇದೇ ಸಂದರ್ಭದಲ್ಲಿ ಶ್ರೇಷ್ಠ ಮತ್ತು ತಾಂಡವ್ ಮದುವೆ ಇಬ್ಬರದು ನಡೆಯುತ್ತದೆ ಎಂಬುದನ್ನು ನಾವು ಕಾದು ನೋಡಬೇಕಾಗುತ್ತದೆ. ಹಾಗೆ ಇದೇ ಥರ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ.